ಸಿಂಹರಾಶಿ ಬದಲಾಗ್ತಾ ಇರತಕ್ಕಂತಹ ವಾತಾವರಣದ ಪ್ರಭಾವ ಶೀತ ಸಂಬಂಧಿಯಾದಂತಹ ಸಮಸ್ಯೆಗಳು ಉಂಟಾಗಬಹುದು. ಜ್ವರ ನಿಮ್ಮನ್ನು ಕಾಡುವಂಥದ್ದು ಆಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ತಾತ್ಸಾರ ಮಾಡುವಂಥದ್ದು ಬೇಡ. ಸೂಕ್ಷ್ಮಗಳು ಗೊತ್ತಾದ ತಕ್ಷಣ ಸೂಕ್ತವಾದಂತಹ ಔಷಧೋಪಚಾರವನ್ನು, ವೈದ್ಯರ ಸಲಹೆಯನ್ನು ಕೇಳಿ ಅದನ್ನು ಪಾಲನೆ ಮಾಡಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದು. ನಿಮ್ಮ ಕಾಲಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆಯನ್ನು ವಹಿಸಿ. ತಾಳ್ಮೆ ಇರಲಿ. ಆತುರವಾದಂತಹ ಕೋಪದಿಂದ ತೆಗೆದುಕೊಳ್ಳತಕ್ಕಂತಹ ನಿರ್ಧಾರಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಮಾನಸಿಕವಾದಂತಹ ಒತ್ತಡವೂ ಕೂಡ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆದ್ದರಿಂದ ಎಷ್ಟು ತಾಳ್ಮೆಯಿಂದ ನಿಧಾನವಾಗಿ ಆಲೋಚನೆ ಮಾಡಿ ಕೆಲವು ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಿ ಅಥವಾ ಮುಂದುವರಿಸ್ತೀರಿ, ಅದು ನಿಮಗೆ ಲಾಭದಾಯಕವಾಗಿರುತ್ತೆ. ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಣದ ಕೊರತೆ ಅಥವಾ ಹಣದ ಅಭಾವ, ಹಣದ ಅವಶ್ಯಕತೆ ನಿಮ್ಮ ಕೋಪವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಕನ್ಯಾ ರಾಶಿ, ನಿಮ್ಮ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಿದಷ್ಟು ಫಲ ಸಿಕ್ಕುವಂಥದ್ದು ಕಷ್ಟ ಇದೆ. ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತೆ, ಬೇಸರವಾಗುತ್ತೆ. ಬೇರೆಯವರ ಬಗ್ಗೆ ಏನೋ ಒಂದು ರೀತಿಯ ಹೊಟ್ಟೆ ಕಿಚ್ಚಿನ ಭಾವ ಮನಸ್ಸಿನಲ್ಲಿ ಹುಟ್ಟಬಹುದು. ಇದೆಲ್ಲ ಸರಿನಾ ಅಂತ ಹೇಳಿ ಆಲೋಚನೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ಮತ್ತು ನೌಕರರು ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ ಇದು. ನಕಾರಾತ್ಮಕವಾದಂತಹ ಆಲೋಚನೆಗಳೇನಿದೆ ಅದು ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಾನು ಯಾವ ಕೆಲಸವನ್ನು ಮಾಡಿದರೆ ಏನು ವ್ಯತ್ಯಾಸ ಆಗುತ್ತೋ, ಎಲ್ಲಿ ಸಮಾಜದಲ್ಲಿ, ಕುಟುಂಬದಲ್ಲಿ ಹಲವಾರು ಜನಗಳ ಮುಂದೆ ನನ್ನ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ನಕಾರಾತ್ಮಕವಾದಂತಹ ಚಿಂತನೆಗಳು, ಆ ಆತಂಕ, ಆ ಒತ್ತಡ ಕೆಲಸದ ಗುಣಮಟ್ಟ ಚೆನ್ನಾಗಿ ಆಗೋದಕ್ಕೆ ಬಿಡದೇ ಇರತಕ್ಕಂತಹದ್ದು ಆಗಿಬಿಡುತ್ತೆ. ಇದು ದೊಡ್ಡ ದೌರ್ಬಲ್ಯವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಮಾರ್ಕೆಟಿಂಗ್ ಸಂಬಂಧಿತ ಕೆಲಸಗಳಲ್ಲಿ ಅಪಯಶಸ್ಸನ್ನು ನೋಡ್ತೀರಿ. ಬಾಂಧವ್ಯ ತುಂಬ ದುರ್ಬಲವಾಗಿರುತ್ತೆ. ಯಾರ ಜೊತೆಯಲ್ಲೂ ಕೂಡ ವಿಶ್ವಾಸ ಅಂತಕ್ಕಂಥದ್ದು ಗಟ್ಟಿಯಾಗಿ ಉಳ್ಕೊಂಡಿರೋದಿಲ್ಲ. ನಿಮ್ಮ ಬುದ್ಧಿ ಅಥವಾ ನಿಮ್ಮ ಚಿಂತನೆಗಳು, ನೀವು ನಡ್ಕೊಳ್ತಕ್ಕಂತಹ ರೀತಿ, ಕೊಂಕು ಮಾತು ಇವೆಲ್ಲವೂ ಕೂಡ ನಿಮಗೆ ಮಾರಕವಾಗ್ತಕ್ಕಂಥದ್ದಾಗುತ್ತೆ. ಮನೆಗೆ ಸ್ನೇಹಿತರು ಬರಬಹುದು, ಬಂಧುಗಳು ಬರಬಹುದು, ಯಾರೂ ಕೂಡ ಸಮಾಧಾನವಾಗಿ ವಾಪಸ್ಸು ಹೋಗ್ತಾರೆ ಎನ್ನುವಂಥದ್ದು ಇಲ್ಲ ಅನ್ನುವ ಹಾಗೆ ಆಗುವಂಥದ್ದು. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಇರತಕ್ಕಂತಹ ವೈರುಧ್ಯಗಳೆಲ್ಲವೂ ಕೂಡ ನಿಮಗೆ ಉತ್ತಮವಾಗಿ ಪರಿವರ್ತನೆ ಆಗಲಿ ಅನ್ನುವಂತಹ ಭಾವನೆಯಿಂದ ಪ್ರಾರ್ಥಿಸಿ. ಶುಭವಾಗಿ. ತುಲಾರಾಶಿ, ಹೊಸ ಕೆಲಸದ ಬಗ್ಗೆ, ಹೊಸ ವ್ಯವಹಾರದ ಬಗ್ಗೆ ಆಸಕ್ತಿ ಇರುತ್ತೆ. ಪ್ರಯತ್ನ ಮಾಡಬೇಕು ಅನ್ನುವಂತಹ ಮನಸ್ಸಿರುತ್ತೆ. ಆದರೆ ಧೈರ್ಯ ಇರುವುದಿಲ್ಲ. ಎಲ್ಲಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ತಡ್ಕೊಳ್ಳೋದು ಹೇಗೆ ಅನ್ನುವಂತಹ ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಕೆಲವು ಕೆಲಸಗಳನ್ನು ಸಕಾಲದಲ್ಲಿ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಡ ನಿಮಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅಂತಹ ಒತ್ತಡಗಳು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು ಆಗಬಹುದು. ನಿಮ್ಮ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇಲ್ಲದಿದ್ದರೆ ಅವಮಾನವಾಗುತ್ತೆ. ಯಾವ ಕರ್ತವ್ಯ ಇದೆ ಆ ಕರ್ತವ್ಯಕ್ಕೆ ಲೋಪವಾದರೆ ಅವಮಾನ ಆಗ್ತಕ್ಕಂಥದ್ದು. ಹೃದ್ರೋಗಿಗಳಿಗೆ ಸಮಸ್ಯೆ ಕಾಡುವಂತಹ ದಿವಸ. ತುಂಬ ವಿಶ್ರಾಂತಿ ಬೇಕು ಅಂತ ಹೇಳಿ ಅನ್ನಿಸಬಹುದು. ಆದರೆ ನೀವು ಮಾತ್ರ ನಿಮ್ಮ ಕೆಲಸದಲ್ಲಿ ತೊಡಕೊಂಡಿರ್ತೀರಿ. ಅದು ತಪ್ಪಾದೀತು. ವೈದ್ಯರ ಸಲಹೆಯನ್ನು ಅಗತ್ಯವಾಗಿ ಪಡ್ಕೊಳ್ಳಿ ಅಂತಕ್ಕಂಥದ್ದು. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬುದಾಗಿ 12 ಸಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ದಾಂಪತ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ಈಗೋ ಅನ್ನುವಂಥದ್ದು ಕಡಿಮೆ ಆದರೆ ಬಹಳ ಒಳ್ಳೆಯದಾಗತ್ತೆ. ಜನ ನಿಮ್ಮ ಸಲಹೆಗಳನ್ನು ಅಪೇಕ್ಷೆ ಮಾಡ್ತಾರೆ. ಯಾರು ನಂಬಿರ್ತಾರೆ ಅಂಥವರಿಗೆ ಸೂಕ್ತವಾದಂತಹ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ಯೋಗ್ಯವಾದ್ದು. ಇದು ಸಮಾಜಕ್ಕೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯ ಸಂದೇಶವನ್ನು ಕಳಿಸಿದ ಹಾಗೆ ಆಗ್ತಕ್ಕಂಥದ್ದಾಗುತ್ತೆ. ಬೇರೆಯವರನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮಿಂದ ಆಗಬೇಕು. ಬೇರೆಯವರಿಗೂ ಒಂದು ಮನಸ್ಸಿದೆ, ಅವರಿಗೂ ಒಂದು ಆಲೋಚನೆಗಳು, ಆಸೆ, ಆಕಾಂಕ್ಷೆಗಳು ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು.
ಕೇವಲ ನಿಮ್ಮ ದೃಷ್ಟಿಕೋನದಲ್ಲಿ ಮಾತ್ರ ಚಿಂತನೆಯನ್ನು ನಡೆಸಿದರೆ ಸಾಲದು ಅನ್ನುವಂಥದ್ದಿರಲಿ. ನಿಮ್ಮ ದಿಟ್ಟ ನಿರ್ಧಾರಗಳು ಬೇರೆಯವರಿಗೆ ಮಾದರಿಯಾಗಬೇಕು. ಆ ರೀತಿಯ ನಿರ್ಧಾರಗಳನ್ನು ಜನ ಬಯಸ್ತಾರೆ ಅಂತಾದಾಗ ಸೂಕ್ತವಾದಂತಹ ರೀತಿಯಿಂದ ನಡ್ಕೊಳ್ಬೇಕಾಗತ್ತೆ. ನಿಮ್ಮ ಸ್ನೇಹಿತರನ್ನು ವಿಶ್ವಾಸದಿಂದ ಗೌರವದಿಂದ ಕಾಣಬೇಕು. ಆಗ ನಿಮ್ಮ ಸ್ಥಾನಕ್ಕೆ ಇನ್ನಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.